ಇಂದು ಜನವರಿ 30ನೇ ತಾರೀಕು. ಪೂಜ್ಯರಾದಂಥ ಶ್ರೀ ಮಹಾತ್ಮ ಗಾಂಧಿಯವರ ಪುಣ್ಯತಿಥಿ. ಇದನ್ನು ಮಾರುಸ್ ಅವರು ಹೇಗೆ ಮರೆತಾರು? ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿ ಒಂದು ಉತ್ತಮ ಬರಹವನ್ನು, ಮಹಾತ್ಮ ಗಾಂಧಿಯವರ ವ್ಯಕ್ತಿತ್ವದ ಚಿತ್ರಣವನ್ನು ಕೊಡುವಂಥ ಒಂದು ಉತ್ತಮ ಬರಹವಿದೆ. ಶಿರೋನಾಮೆ ದಸ್ ಸ್ಪೇಕ್ ದ ಮಹಾತ್ಮ, ದಸ್ ಸ್ಪೇಕ್ ದ ಮಹಾತ್ಮ. The writings and speeches of Mahatma Gandhi are a rich mine of inspiration. Nearly every speech he made contains evidence of his deep sense of responsibility to God. And it is not hard to see why, since Gandhiji himself was constantly seeking higher guidance for his thoughts and actions. Gandhiji was a firm believer in the existence of God. I do daily perceive, he says, that whilst everything around me is ever changing, ever dying, there is underlying all that change a living power that is changeless, that holds all together, that creates, dissolves and recreates. That informing power or spirit is God. ಇದು ಗಾಂಧೀಜಿಯವರ ಬರಹ. Gandhiji spent a good portion of his time every day in prayer. He said that prayer is a very soul and essence of religion. And therefore, prayer must be the very core or life of man. For no man can live without religion. As food is necessary for the body, prayer is necessary for the soul. ಅಪರೂಪವಾದಂಥ ಬರಹವನ್ನು ಬರೆಸಿಟ್ಟಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ಆಡಿದ ಮಾತುಗಳು. ಮಹಾತ್ಮ ಗಾಂಧೀಜಿಯವರ ಬರಹಗಳು ಮತ್ತು ಭಾಷಣಗಳು ಉತ್ಸಾಹದ ಶ್ರೀಮಂತ ಗಣಿ. ಅವರ ಪ್ರತಿಯೊಂದು ಭಾಷಣದಲ್ಲಿದೆ ದೇವರು ಕುರಿತು ಇರುವ ಜವಾಬ್ದಾರಿ, ಅವರ ಬಹುಗಾಢವಾದ ಭಾವ, ಅದುವೇ ದೇವರು ಕುರಿತು ಇರುವ ಜವಾಬ್ದಾರಿ. ಅದೇನು ಅಂತ ವಿಶೇಷವೆನಿಸದು. ಏನದು ಅಂದರೆ, ಏಕೆಂದರೆ ಗಾಂಧೀಜಿ ಸ್ವತಃ ಸದಾಕಾಲ ಎತ್ತರದ ಮಾರ್ಗದರ್ಶನವನ್ನು ಅರಸುತ್ತಿದ್ದರು. ತಮ್ಮ ಆಲೋಚನೆಗಳಲ್ಲಿ, ತಮ್ಮ ಕಾರ್ಯ ಕೆಲಸಗಳಲ್ಲಿ. ಗಾಂಧೀಜಿಯವರ ದೇವರ ಅಸ್ತಿತ್ವದಲ್ಲಿ ನಿಶ್ಚಯವಾದ ಗಟ್ಟಿಯಾದ ನಂಬಿಕೆ ಉಳ್ಳವರು. ಅಸ್ತಿತ್ವದಲ್ಲಿ ನಾನು ಪ್ರತಿದಿನವೂ ನೋಡುತ್ತಿರುವ, ಸದಾ ಬದಲಾಗುತ್ತಿರುವ, ಸದಾ ಸಾಯುತ್ತಿರುವ ಎಲ್ಲದರಲ್ಲಿ, ಅಲ್ಲಿ ಅವುಗಳಲ್ಲಿ, ಆ ಬದಲಾವಣೆಗಳಲ್ಲಿ ಒಂದು ಸಜೀವವಾದ ಶಕ್ತಿಯುಂಟು. ಅದು ಬದಲಾಗದು. ಅದು ಎಲ್ಲವನ್ನೂ ಜೊತೆಯಾಗಿ ಇರಿಸಿಕೊಂಡಿದೆ. ಅದು ಸೃಜಿಸುತ್ತದೆ.
ಕಣ್ಮರೆಯಾಗುತ್ತದೆ ಹಾಗೂ ಮರುಜನ್ಮ ಪಡೆಯುತ್ತದೆ. ಈ ರೀತಿಯಾಗಿ ತಿಳಿಸುವ ಶಕ್ತಿ ಅಥವಾ ಚೈತನ್ಯ ಅದೇ ದೇವರು. ಗಾಂಧೀಜಿಯವರು ಪ್ರತಿದಿನದ ಬಹುಭಾಗದ ಉತ್ತಮ ಸಮಯವನ್ನು ಪ್ರಾರ್ಥನೆ ಮಾಡುವುದರಲ್ಲಿ ಕಳೆಯುತ್ತಿದ್ದರು. ಅವರು ಹೇಳಿದ್ದು, ಪ್ರಾರ್ಥನೆಯು ಧರ್ಮದ ಆತ್ಮ ಹಾಗೂ ಧರ್ಮದ ಸಾರ. ಹೌದು, ಆದ್ದರಿಂದಲೇ ಪ್ರಾರ್ಥನೆಯು ಮನುಷ್ಯನ ಬದುಕಿನ ಬದುಕಾಗಬೇಕು, ಅಥವಾ ಪ್ರಮುಖ ಹೃದಯವಾಗತಕ್ಕದ್ದು. ಏಕೆಂದರೆ ಯಾವ ವ್ಯಕ್ತಿಯೂ ಧರ್ಮವಿಲ್ಲದೆ ಬದುಕಲಾರ. ಹೇಗೆ ಆಹಾರವು ದೇಹಧಾರಣೆಗೆ ಅವಶ್ಯವೋ, ಅದೇ ರೀತಿ ಪ್ರಾರ್ಥನೆಯು ಆತ್ಮನಿಗೆ, ಜೀವನಿಗೆ ಅವಶ್ಯ. ಅಪರೂಪವಾದ ಬರಹ. ಇಂದು ಗಾಂಧಿ ಜಯಂತಿ. ಸುಂದರವಾದ ಬರಹವ ಇಲ್ಲಿ ನಮಗೆ ದೊರಕಿದೆ. ನಮಸ್ಕಾರ.